ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಅನಘ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದಂತೆ ದಶರಥನಿಗೆ ಮಕ್ಕಳಿಲ್ಲವೆಂಬ ಕೊರತೆ ಕಾಡುತ್ತಿತ್ತು. ಮಕ್ಕಳಿಗಾಗಿ ಅನೇಕ ತಪಸ್ಸನ್ನು ಮಾಡಿದರೂ ರಾಜನ ಆಸೆ ಕೈಗೂಡುತ್ತಿರಲಿಲ್ಲ. ಒಂದು ದಿನ ದೇವರ ಪ್ರೇರಣೆಯಿಂದ ರಾಜನಿಗೆ ಪುತ್ರರಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ತೋರಿತು. ಆಗ ಮಹಾರಾಜನು ವಸಿಷ್ಠ ಮಹರ್ಷಿಗಳ ಸಲಹೆಯನ್ನು ಪಡೆದು ಯಜ್ಞದ ಸಿದ್ಧತೆಯಲ್ಲಿ ತೊಡಗಿದನು. ದಶರಥನಿಗೆ ಅನೇಕ ಹೆಂಡತಿಯರಿದ್ದರು. ಅವರಲ್ಲಿ ಕೌಸಲ್ಯೆ, ಸುಮಿತ್ರೆ ಹಾಗೂ ಕೈಕೇಯಿ ಪಟ್ಟದ ರಾಣಿಯರಾಗಿದ್ದರು. ಕೌಸಲ್ಯೆ ಹಾಗೂ ದಶರಥನ ವಿವಾಹವು ಕುತೂಹಲಕಾರಿಯಾಗಿದೆ. ಇದನ್ನು ಸ್ವಲ್ಪ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಭಾನುಮಂತನೆಂಬ ರಾಜನು ಕೋಸಲ ದೇಶವನ್ನು ಆಳುತ್ತಿದ್ದನು. ತನಗೆ ಮಕ್ಕಳಿಲ್ಲವಾದ ಕಾರಣ ದೇವರೇ ತನ್ನ ಮಗನಾಗಿ ಜನಿಸಬೇಕೆಂದು ಭಗವಂತನನ್ನು ಕುರಿತು ತಪಸ್ಸು ಮಾಡುತ್ತಾನೆ. ಆಗ ಭಗವಂತನು ಪ್ರತ್ಯಕ್ಷನಾಗಿ, ಭಾನುಮಂತನೇ, ನಾನು ನಿನ್ನ ಮಗನಾಗಿ ಜನಿಸಲಾರೆ, ಆದರೆ ನಿನ್ನ ಮಗಳ ಮಗನಾಗಿ ಜನಿಸುವೆನು ಎಂದು ಆಶೀರ್ವದಿಸಿದನು. ತದನಂತರ ಭಾನುಮಂತನಿಗೆ ಕೌಸಲ್ಯ ಎಂಬ ಸುಂದರ ಹೆಣ್ಣು ಮಗುವು ಜನಿಸಿತು. ಅವಳು ತರುಣಿಯಾದಾಗ ರಾಜನು ಅತ್ರಿ ಮಹರ್ಷಿಗಳನ್ನು ಕುರಿತು ತನ್ನ ಮಗಳಿಗೆ ಸೂಕ್ತನಾದ ವರನಾರೆಂದು ಪ್ರಶ್ನಿಸಿದರು. ಅವರು ದಶರಥ ಎಂದು ಉತ್ತರಿಸಿದರು. ಅತ್ತ ರಾವಣನು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಬ್ರಹ್ಮದೇವರಿಂದ ತನಗೆ ಯಾವ ದೇವತೆಗಳಿಂದಾಗಲಿ ಅಥವಾ ಮನುಷ್ಯರಿಂದಾಗಲಿ ಮೃತ್ಯು ಬರಬಾರದೆಂಬ ವರವನ್ನು ಪಡೆದಿರುತ್ತಾನೆ. ತದನಂತರ ಲಂಕೆಗೆ ಬಂದ ಬ್ರಹ್ಮದೇವರನ್ನು ಕುರಿತು, ಪೂಜ್ಯ, ನೀವು ನನಗೆ ವರವನ್ನು ಕೊಟ್ಟಿರುವಿರಿ, ಆದುದರಿಂದ ನನಗೆ ಸಾವೇ ಇಲ್ಲವಷ್ಟೇ ಎಂದು ಪ್ರಶ್ನಿಸಿದನು. ಆಗ ಬ್ರಹ್ಮದೇವರು, ಹುಟ್ಟಿದವನಿಗೆ ಸಾವು ತಪ್ಪಿದ್ದಲ್ಲ. ದಶರಥನು ಕೌಸಲ್ಯೆಯನ್ನು ಮದುವೆಯಾಗುವನು. ಆ ದಂಪತಿಗಳಲ್ಲಿ ಪರಮಾತ್ಮನು ಶ್ರೀ ರಾಮಚಂದ್ರನಾಗಿ ಅವತರಿಸುವನು. ಅವನು ಕಪಿಗಳೊಡನೆ ನಿನ್ನ ಲಂಕೆಯನ್ನು ಮುತ್ತಿ ನಿನ್ನನ್ನು ಧ್ವಂಸ ಮಾಡುವನು. ಇದನ್ನು ಕೇಳಿ ಭಯಗೊಂಡ ರಾವಣನು, ನನಗೆ ಮೃತ್ಯುವೆ ಎಂದು ಉದ್ಘರಿಸಿ ಪುಷ್ಪಕ ವಿಮಾನವನ್ನು ಏರಿ ಬ್ರಹ್ಮದೇವರ ಮಾತನ್ನು ಸುಳ್ಳಾಗಿಸಲು ದಶರಥನನ್ನು ಸಂಹರಿಸಲು ಹೊರಟನು. ಸರಯೂ ನದಿಯ ಬಳಿಗೆ ಬಂದು ಅಲ್ಲಿ ನೌಕೆಯಲ್ಲಿದ್ದ ದಶರಥನ ಕೂಡೆ ಯುದ್ಧವನ್ನು ಮಾಡಿ ಜಯಿಸಿ ತನ್ನ ಪಾದದಿಂದ ನೌಕೆಯನ್ನು ಒದ್ದು ಪುಡಿ ಪುಡಿ ಮಾಡಿದನು. ದಶರಥನು ದೈವಯೋಗದಿಂದ ನೌಕೆಯ ಒಂದು ದಂಡವನ್ನು ಹಿಡಿದುಕೊಂಡು ಆ ನದಿ ಪ್ರವಾಹದಲ್ಲಿ ತೇಲುತ್ತಾ ಸಮುದ್ರದ ಮಧ್ಯದಲ್ಲಿರುವ ಒಂದು ಗಡ್ಡೆಯಲ್ಲಿಗೆ ಮುಟ್ಟಿದನು. ನಂತರ ರಾವಣನು ಕೋಸಲ ದೇಶದ ಭಾನುಮಂತನನ್ನು ಯುದ್ಧದಲ್ಲಿ ಗೆದ್ದು ಅವನ ಮಗಳಾದ ಕೌಸಲ್ಯೆಯನ್ನು ಅಪಹರಿಸಿದನು. ಅವಳನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಅದನ್ನು ರಕ್ಷಿಸಲೆಂದು ತಿಮಿಂಗಳಕ್ಕೆ ಆಜ್ಞೆ ಮಾಡಿದನು. ಬಾಯೊಳಗೆ ಆ ಪೆಟ್ಟಿಗೆ ಇಟ್ಟುಕೊಂಡ ತಿಮಿಂಗಳವು ಎದುರಾಳಿ ತಿಮಿಂಗಿಲೊಡನೆ ಕದನ ಮಾಡುವ ಪ್ರಸಂಗ ಬಂದಾಗ ದಶರಥನು ಇದ್ದ ಆ ಸಮುದ್ರದ ಗಡ್ಡೆಯ ಮೇಲೆ ಪೆಟ್ಟಿಗೆಯನ್ನಿಟ್ಟು ಕದನವನ್ನು ಮಾಡಿತು. ಪೆಟ್ಟಿಗೆಯೊಳಗೆ ಇದ್ದ ಕೌಸಲ್ಯೆಯು ಅದರ ಮುಚ್ಚಳವನ್ನು ತೆಗೆದು ನಿಂತು ಅಲ್ಲಿಯೇ ಇದ್ದ ದಶರಥನನ್ನು ನೋಡಿದಳು. ಆಶ್ಚರ್ಯವಾಯಿತು. ತನ್ನ ತಂದೆಯು ತನ್ನ ಲಗ್ನಕ್ಕಾಗಿ ಗೊತ್ತು ಮಾಡಿದ ಮುಹೂರ್ತವು ಅದೇ ಆಗಿತ್ತು. ಅವಳು ದಶರಥನ ಕೊರಳಿಗೆ ಮಾಲೆಯನ್ನು ಹಾಕಿ ಗಾಂಧರ್ವ ಪದ್ಧತಿಯಂತೆ ಅವನನ್ನು ಮದುವೆಯಾದಳು. ಇತ್ತ ಲಂಕೆಯಲ್ಲಿ ರಾವಣನು ಬ್ರಹ್ಮದೇವರೊಂದಿಗೆ ಕುಳಿತಿದ್ದಾಗ ಬ್ರಹ್ಮದೇವರು ಓಂ ಪುಣ್ಯಾಹಂ ಅಂತ ಹೇಳಿದರು. ಅದನ್ನು ರಾವಣನು ಪ್ರಶ್ನಿಸಿದಾಗ ಬ್ರಹ್ಮದೇವರು, ಈಗ ತಾನೇ ಕೌಸಲ್ಯೆಯು ದಶರಥನನ್ನು ಮದುವೆಯಾದಳು ಎಂದು ಹೇಳಿದರು. ಇದನ್ನೇ ನಾವು ವಿಧಿಲಿಖಿತವು ಎಂದು ಕರೆಯುತ್ತೇವೆ. ಇದನ್ನು ಕೇಳಿ ಚಕಿತನಾದ ರಾವಣನು ತಿಮಿಂಗಿಲವನ್ನು ಕರೆತರಿಸಿ ಪೆಟ್ಟಿಗೆಯನ್ನು ತೆರೆದಾಗ ಅದರಿಂದ ದಶರಥ ಹಾಗೂ ಕೌಸಲ್ಯೆ ಮೇಲೆದ್ದರು. ರಾವಣನು ಸಿಟ್ಟಿನಿಂದ ಅವರನ್ನು ಸಂಹರಿಸಲು ಹೋದಾಗ ಬ್ರಹ್ಮದೇವರು, ರಾವಣ,
ನೀನು ಈಗಲೇ ಇವರನ್ನು ಕೊಲ್ಲಲಿಕ್ಕೆ ಹೋದರೆ ರಾಮನು ಈ ಕ್ಷಣವೇ ಅವತರಿಸಿ ನಿನ್ನನ್ನು ಕೊಲ್ಲುವನು. ಕೆಲವು ಕಾಲ ಬದುಕಬೇಕೆಂಬ ಇಷ್ಟವಿದ್ದರೆ ಸುಮ್ಮನೆ ಇರು ಎಂದು ಗದರಿದರು. ಆಗ ರಾವಣನು ಬ್ರಹ್ಮದೇವರ ಮಾತನ್ನು ಒಪ್ಪಿ ದಂಪತಿಗಳನ್ನು ಪೆಟ್ಟಿಗೆಯಲ್ಲಿ ಕೂಡಿಸಿ ರಾಕ್ಷಸರ ಮೂಲಕ ಅವರನ್ನು ಅಯೋಧ್ಯೆಗೆ ಕಳುಹಿಸಿ ಬಿಟ್ಟನು. ಸ್ವಲ್ಪ ಕಾಲದ ನಂತರ ದಶರಥನು ಸುಮಿತ್ರೆ ಹಾಗೂ ಕೈಕೇಯಿಯನ್ನು ಮದುವೆಯಾದನು. ಆದರೆ ದಶರಥ ಹಾಗೂ ಕೈಕೇಯಿಯ ಪೂರ್ವಜನ್ಮದ ವೃತ್ತಾಂತವೇನಿರಬಹುದು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ.